ಇಲ್ಲೇನು ಗೊತ್ತಾ, ದೇಶದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಇವರು AK-47 ಇಸ್ತೆಮಾಲ್ ಮಾಡ್ತಾರಲ್ಲ, ಅದ್ರ ಬಗ್ಗೆ ಉತ್ತರ ಯಾರು ಕೊಡ್ತಾರೆ? ನೀವು ಇವಾಗ ನಮ್ ಜೊತೆ ಜನ ಜೊತೆ ಇದ್ದೀರಾ ಇಲ್ಲ ಬಿಜೆಪಿ ಜೊತೆ ಇದ್ದೀರಾ ಅಂತ ಈಗ ನಾನೇನು ಕೇಳ್ತೀನಿ, ಒಂದು ಕಡೆ ನೈತಿಕತೆ ವಿಚಾರ ಬರುತ್ತೆ, ಯಾರು ಒಪ್ಪಲಿ ಬಿಡಲಿ, ಪಾರ್ಟಿ ಯಾವ್ದಾದ್ರು ಆಗಿರಲಿ, ನೈತಿಕತೆ ನನ್ನ ಮೇಲೆ ಆರೋಪ ಬಂದಾಗ ನಾನು ನಿರ್ದೋಷಿ ಅಂತ ಆಗುವವರೆಗೆ ನಾನು ಆ ಸ್ಥಾನವನ್ನು ಅಲಂಕರಿಸಬಾರ್ದು ಅಂತ ಒಂದು ಪ್ರಶ್ನೆ ಬರುತ್ತೆ. ಅಲ್ಲ, ಈ ಥರ ಸಾವಿರಾರು ಜನರ ಮೇಲಿದೆ, ಸಾವಿರಾರು ಜನರ ಮೇಲೆ FIRಗಳಿವೆ, ಸಾವಿರಾರು ಜನರ ಮೇಲೆ ಕ್ರಿಮಿನಲ್ ಕೇಸ್ಗಳಿವೆ, ತನಿಖೆ ನಡೀತಾ ಇದೆ. ಒಬ್ಬರು ಯಾವುದೋ ಹಣ ದುರ್ಬಳಕೆ ಮಾಡಿದ್ದಾನೆ ಅಂತ ಬರುತ್ತೆ, ಇನ್ನೊಬ್ಬ ಕೊಲೆ ಮಾಡಿದ್ದ, ರೇಪ್ ಮಾಡಿದ್ದ, ಕಿಡ್ನ್ಯಾಪ್ ಮಾಡಿದ್ದ, ಎಕ್ಸ್ಟಾರ್ಷನ್ನು, ಒತ್ತೆ ಹಣ ಏನೇನೋ ಬರ್ತಾವಲ್ವಾ, ಎಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ನಾಗೇಂದ್ರ ಕೇಳಿದ್ರೆ ನಿಮ್ಮ ಆನ್ಸರ್ ಹೇಳಿ. ಸಂವಿಧಾನದ ಪಾವಿತ್ರತೆ ಅಂತ ಏನು ಅಂತ ಓತೆ ಅಂತ ತಗೊಳ್ತೀವಿ. ಎಕ್ಸ್ಕ್ಲೂಸಿವ್ಲಿ ಅದು ನಾಗೇಂದ್ರಗೆ ಮಾತ್ರ ಅಪ್ಲಿಕಬಲ್ ಅದು. ಎಲ್ರಿಗೂ 14 ಜನ CMಗಳಿದ್ದಾರೆ ರಾಜ್ಯದಲ್ಲಿ, ದೇಶದಲ್ಲಿ ನೋಡಿ. ಪ್ರತಿಭಟನೆಗಳಿಗೆ, ಹೋರಾಟಗಳಿಗೆ ಆಗಿರತಕ್ಕಂತಹ ಕ್ರಿಮಿನಲ್ ಕೇಸ್ಗಳನ್ನ ಹೊರತುಪಡಿಸಿ ಮಾತಾಡ್ಬೇಕಾಗುತ್ತೆ. ಅಕಸ್ಮಾತ್ ಆ ಗಂಭೀರತೆಯನ್ನ ಏನಾದ್ರೂ ಇಲ್ಲಿ ಪ್ರದರ್ಶನ ಮಾಡಿದ್ರೆ ತಪ್ಪಾಗುತ್ತೆ. ಇವಾಗ ಹೇಳ್ತಾರೆ ನಾಗೇಂದ್ರ ವಿಷಯದಲ್ಲಿ ಶ್ರೀರಾಮ್ಲುನೇ ಹೇಳಿದ್ರು, ಅವ್ರು 3 ಅಲ್ಲ 4 ಬಿಟ್ಟವ್ರೆ ಅಂತ. ಅದೇನಾಗಿದೆ ಅಂತ, ಯಾಕಂದ್ರೆ ಅವ್ರ ಜೊತೆಯಲ್ಲೇ ಇದ್ದವರು, ಅವರೇ ಅವ್ರನ್ನ ಬೆಳೆಸಿರ್ತಕ್ಕಂಥದ್ದು. ಶ್ರೀರಾಮ್ಲು, ಜನಾರ್ದನ್ ರೆಡ್ಡಿನೇ ನಾಗೇಂದ್ರ ಅವರ ಬೆಟಾಲಿಯನ್ನೆಲ್ಲ ಬೆಳೆಸಿರೋದು. ಇವ್ರದೆಲ್ಲ ಒಂದೇ ಟೀಮು, ರೆಡ್ಡಿ ಗ್ಯಾಂಗ್ಗಳಿವು. ಜನಾರ್ದನ್ ರೆಡ್ಡಿ ಗ್ಯಾಂಗ್ ಇವ್ರು ತಗೊಂಬಂದ್ ಪಕ್ಕದಲ್ಲಿ ಇಟ್ಕೊಂಡವ್ರೆ. ಅವ್ರ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಷ್ಟೇ ಹೊರತು ಇನ್ನೇನ್ ಬೇರೆ ಅಲ್ಲ. ಇವ್ರ ಸಾಮರ್ಥ್ಯ ಇಲ್ಲ, ಸ್ವಸಾಮರ್ಥ್ಯ ಇಲ್ಲ ಕಾಂಗ್ರೆಸ್ನವ್ರಿಗೆ ಅಂತ BJP ಅನ್ಕೊಂಡು ನಾಗೇಂದ್ರನ್ ಕರ್ಕೊಂಡ್ ಬಂದಿದ್ದಾರೆ. ನೀವು ಸ್ವಸಾಮರ್ಥ್ಯನ ಬೆಳೆಸ್ಕೊಳ್ಳಿ. ತುಕಾರಾಮ್ ಅವ್ರು ಇದ್ದಾರೆ, ತುಕಾರಾಮ್ ಅವ್ರು ಮುಂಚೆಯಿಂದ ನಿಮ್ ಕಾಂಗ್ರೆಸ್ನಲ್ಲೇ ಇದ್ದಾರೆ. ಅವ್ರ ಜೊತೆಗೆ ನಿಮ್ ಜೊತೆ ಮುಂಚೆ ಸಾಕಷ್ಟು ಹೋರಾಟ, ಅವರು MP ಇದ್ದಾರೆ, ಮಿಸಸ್ MLA ಇದ್ದಾರೆ, ಅವ್ರಿಗೆ ಮಿನಿಸ್ಟರ್ ಮಾಡಿ ಒಂದು ವ್ಯವಸ್ಥಿತವಾಗಿ ಒಂದು ಸಂಘಟಿತವಾಗಿ ಬೆಳೀರಿ. ಅದನ್ನ ಬಿಟ್ಟು ನೈತಿಕತೆಯನ್ನು ಬಿಟ್ಟು ನೀವು ಓಡೋದಾದ್ರೆ ಇದು ಬೇರೆ ರೀತಿ. ಇನ್ನೊಂದು ಅಂದ್ರೆ ಕಟ್ಟು ಸತ್ಯ ಏನಂದ್ರೆ, ನಾನು ಕ್ಯಾಮ್ರಾ ಮುಂದೆ ಹೇಳ್ತೇನೆ, ಕಟ್ಟು ಸತ್ಯ ಏನ್ ಗೊತ್ತಾ, 10-20% ಮಾತ್ರ ನಾಗೇಂದ್ರ ತಿಂದಿರ್ತಕ್ಕಂಥದ್ದು, ಇನ್ನು 80% ಇವರ ನಾಯಕರು ತಿಂದಿರ್ತಕ್ಕಂಥದ್ದು. ಎಲ್ಲ ದಾಖಲೆಗಳು ನಾಗೇಂದ್ರ ಕೈಲಿದೆ. ಈ ಎಲ್ಲಾ ದಾಖಲೆಗಳನ್ನು ನಾನು ದೃಢೀಕರಿಸಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿ ಈ ಮಿನಿಸ್ಟ್ರಿ ಪೋಸ್ಟ್ ಅನ್ನು ತಗೊಂಡಿರ್ತಕ್ಕಂಥದ್ದು. ಇದು ನಾನು ಒಂದು ಆರ್ಟಿಕಲ್ ನಾನು ಓದಿರ್ತಕ್ಕಂಥದ್ದು, ಇದು ನನ್ನ ಸ್ವಂತದಲ್ಲ. ಒಂದು ಆರ್ಟಿಕಲ್ ಅಲ್ಲಿ ನಾನು ಇದನ್ನು ಓದಿದ್ದೇನೆ. ಆ ಒಂದು ಸ್ಪಷ್ಟೀಕರಣ ಹೌದು. ಇದು ನಾನು ಕ್ಯಾಮ್ರಾ ಮುಂದೆ ನಾನು ಯೋಚನೆ ಮಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಆಫ್ ಇಂಡಿಯಾ, ರೆಸ್ಪಾನ್ಸಿಬಲ್ ಆಮ್ ಆದ್ಮಿ ಪಾರ್ಟಿಯ ವಕ್ತಾರನಾಗಿ ಹೇಳ್ತಾ ಇದ್ದೀನಿ. ಇದು ಬ್ಲಾಕ್ ಮೇಲ್ ತಂತ್ರದಿಂದ, ಬ್ಲಾಕ್ ಮೇಲ್ ತಂತ್ರದಿಂದ ಮಾತ್ರ ಆಮ್ ಆದ್ಮಿ ಪಾರ್ಟಿಗೆ ಏನಾದ್ರು ಅಕೌಂಟಬಿಲಿಟಿ ಇದೆಯಾ? ನಿಮಿಷ ಕೇಳಿಸ್ಕೊಂಬಿಡಿ. ಈಗ 33 ಜನ ಮಿನಿಸ್ಟರ್ ಆಗ್ತಾರೆ ಅಂದ್ರೆ ಶಶಿ, ಈ ಥರದ್ದು ಹೇಳೋದು ಸುಲಭ, ಇದು ಹೇಳೋದು ಸುಲಭ, ಇದು ಅರಗಿಸ್ಕೊಳ್ಳೋದು ಕಷ್ಟ ಇದು ಅಂತ. ಸರಿ, ಈಗ ಯಾರು ಆರ್ಟಿಕಲ್ ಬರೆದಿರೋರು ತೊಗೊಂಡು ಬನ್ನಿ, ಒಂದು ಆಮ್ ಆದ್ಮಿ ಪಾರ್ಟಿ ನೀವು ಇದ್ದೀರಿ. ಯಾವತ್ತು ನಾಗೇಂದ್ರ ಇದರಲ್ಲಿ ಎಷ್ಟು 20 ರೂಪಾಯಿ ತಿಂದರು, 80 ರೂಪಾಯಿ ತಿಂದವ್ರಿಗೆ ಏನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಯಾವ ಆಡಿಯೋಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಯಾವ ಪ್ಲೇಸಲ್ಲಿ ಕೂತಿದ್ರು, ಕೊಟ್ಟುಬಿಡಿ ED ಅವ್ರಿಗೆ. ಕೇಸ್ ಸ್ಟ್ರಾಂಗ್ ತನಿಖೆ ಹಿಂಗೆ ವೇಗಾಗಿ. ಈಗ ಸರಿ, ನೀವು ಹೇಳಿ ಆನ್ ಕ್ಯಾಮ್ರಾ ಹೇಳ್ತೀವಿ ಅಂದರೆ ನಾನು ಅಲಗಳಿ ಇಲ್ಲ, ನಿಮ್ಮ ಹೋರಾಟನ ಸ್ಟಾಪು ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಇದ್ದರೆ ನೀವು ಇದಕ್ಕೆ ಅಡಿಷ್ನಲ್ ಚಾರ್ಜ್ ಶೀಟ್ ಮಾಡಿಸ್ಬೋದು. ಇಡೀಲಿ ಅಡಿಷ್ನಲ್ಲು ಹೆಚ್ಚುವರಿ ಚಾರ್ಜ್ ಶೀಟು, ಇಂಥ ಅಡಿಷನಲ್ ಪ್ರೂಫ್ ಇದೆ ಸ್ವಾಮಿ, ಅವ್ರು 20 ರೂಪಾಯಿ ತಿಂದಿದ್ದಾರಂತೆ, ಇನ್ನು 80 ರೂಪಾಯಿ ತಿಂದಿರೋ ಬಗ್ಗೆ ಬ್ಲಾಕ್ ಮೇಲ್ ಮಾಡಿ ಮಿನಿಸ್ಟರ್ ಮಾಡ್ಬೋದಲ್ಲ ನೀವು. ಅದನ್ನೆಲ್ಲ ತನಿಖೆಯರು ಮಾಡಿಕೊಂಡು ತನಿಖೆ ಮುಗಿದ ನಂತರ ಅವರವರೇ ಮಾಡ್ಕೊಳ್ಳಿ ಅಂದ್ರೆ ಆಗಲ್ಲ. ಒಪ್ಪುಗಳನ್ನು ಮಾಡ್ಬೇಕಾದ್ರೆ ಸರ್ಕಾರ ನಮಗಾದ್ರೂ ಕೊಡಿ ದಾಖಲೆ. ಆರ್ಟಿಕಲ್ ನಾನು ಕಳಿಸ್ತೀನಿ, ಆರ್ಟಿಕಲ್ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಆರ್ಟಿಕಲ್ ಬರ್ದಿರೋರ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಇದಕ್ಕೆ ಇಂಥ ದಾಖಲೆ ಇದೆ, ನಾನು ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ. ನಮ್ಮಲ್ಲಿ ಯಾರೇ ಆಗಲಿ ಆ ದಾಖಲೆ ನಾನೇ ಶೋ ಮಾಡ್ತೀನಿ ಸರ್. ಖಂಡಿತವಾಗ್ಲೂ ಕಾಂಗ್ರೆಸ್ ಒಂದು ನಿಮಿಷ ಸರ್, ಇವರು ನಮ್ಮ ಕಾಂಗ್ರೆಸ್ ವಕ್ತಾರ ಹೇಳ್ತಾ ಇದ್ರು ಹಿಂದೆ ನೀವು ಮಾಡಿಲ್ವ ಅವ್ರು ಮಾಡಿಲ್ವ ಅಂತ. ಸರ್ ನಾನು ಹೇಳ್ತಕ್ಕಂಥದ್ದು, ಬರೀ ನಿಮ್ಮ ಸರ್ಕಾರ ಏನಂತ ಬಂದು ಹಿಂದಿನವ್ರು ತಪ್ಪು ಮಾಡಿದ್ದಾರೆ ನಾವು ಮಾಡಲ್ಲ ಅಂತ ಹೇಳ್ತಾನೆ ಅಧಿಕಾರಕ್ಕೆ ಬಂದ್ರಿ. ನೀವ್ ಯಾಕೆ ಅದನ್ನ ಹಿಂದಿನವ್ರು ಹಾಗೆ ಮಾಡಿದ್ರು ನಾವು ಹಂಗೆ ಮಾಡ್ತೀವಿ ಅಂತಕ್ಕಂಥದ್ದು ಹೋಗ್ತೀರಾ? ನೀವೇನು ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರೆ, ನೀವು ಮಾತು ಕೊಟ್ಟಿದ್ರೆ ಜನಗಳಿಗೆ ಆ ರೀತಿ ನಡ್ಕೊಳ್ಳಿ. ಇದುವರೆಗೂ ಸರ್ ಕರ್ನಾಟಕದಲ್ಲಿ 4200 ಚಿಲ್ಲರೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಇವ್ರು ಸರ್ ಬಂದ್ಮೇಲೆ ಒಂದು ರೈತರಿಗೆ ಏನಾದ್ರು ಯಾವತ್ತಾರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ರೈತರಿಗೆ ಸಾಂತ್ವನ ಹೇಳಿದಾರ? ಮತ್ತೆ ಇದು ಇವರು ನೋಡಿ, ಉದಾಹರಣೆಗೆ ನೈಸ್ ಒಂದೇ ಒಂದು ಲೈನ್ ಹೇಳ್ತೀನಿ ಸರ್. ನೈಸ್ ಬಗ್ಗೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕ್ಲೀನಾಗಿ ಹೇಳಿದೆ, ಇದು ಅಕ್ರಮ ಕಾಣಿಸ್ತಾ ಇದೆ ಅಂತ ಹೇಳಿ ಕೊಟ್ಟಾಗ ಇದು ಜವಾಬ್ದಾರಿ ಯಾರು ಸರ್? ಜನಗಳು ಎದ್ದು ಮಾಡ್ಬೇಕಾ? ಸರ್ಕಾರಕ್ಕೆ ಗೊತ್ತಿಲ್ವ ಸರ್ ಇದು?
ಹೌದು ಆಗಿದ್ಮೇಲೆ ಇದು ಹೇಳಿದ್ಮೇಲೆ ನಾವು ಜವಾಬ್ದಾರಿ ತಗೊಂಡು ನಾವು ಸರ್ಕಾರ ನಡೆಸ್ತಾರೆ ನಾವು ಅಂತೇಳಿ ಅದ್ರ ಬಗ್ಗೆ ಮಾಡ್ಬೇಕು ತಾನೆ. ಅವ್ರೇನೋ ಕೇಣಿಯವರು CM ಮನೆಗೆ ಹೋಗಿದ್ದಾರೆ ಅಂದ್ಬಿಟ್ಟು ಹಾಗೆ ಸೈಲೆಂಟ್ ಆಗ್ಬಿಟ್ರೆ ಏನ್ ಅರ್ಥ ಸರ್ ಇದು? ನೀನ್ ನಿಜಾಂಶಿ ನೈಸ್ ಬೇರೆ ಯಾಕೆ ಏನ್ ಹೇಳ್ತಾರೆ? ಏನ್ ಹೇಳ್ತಾರೆ ಸರ್? ಕೇಣಿ CM ಮನೆಗೆ ಹೋಗ್ಬಿಟ್ಟಿದ್ರು ಅಂತ. ಹೇಳಿ ಏನ್ ಕೇಳ್ತಾರೆ ಅಂತ ಹೇಳಿ. ಹೇಳ್ತೀನಿ ಸರ್, ಚಿಕ್ಕದಾಗಿ ಸರ್ ಟೈಮ್ ಹೇಳ್ತೀನಿ ಸರ್. ನೋಡಿ, ಮೊನ್ನೆ ಶಶಿ ಅವ್ರು ಫೋನ್ ಮಾಡಿಬಿಟ್ಟು ಹೇಳಿದ್ರು 10 ಕೋಟಿ ನನಗೆ ಕೊಟ್ಬಿಡಿ, ನಾನು TV ಚಾನಲಲ್ಲಿ ಏನು ಹೇಳೋದಿಲ್ಲ ಅಂತ. ನಾನು ಹೇಳಿದೆ ಆಯ್ತಪ್ಪ ಕಳಿಸ್ತೀನಿ ನಿಮ್ಮ ಮನೆಗೆ, ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಎಣಿಸ್ಬಿಟ್ಟು ಹೇಳಿ ಅಂತ ಹೇಳಿದೆ. ನಾನು ಓಕೆ ಸರ್ ನಾನು ಎಣಿಸ್ಬಿಟ್ಟು ಎಲ್ಲ ದುಡ್ಡು ಹೇಳ್ತೀನಿ ಅಂತ ನನಗೆ ಫೋನಲ್ಲಿ ಹೇಳಿದಾರೆ. ದುಡ್ಡು ನೀವು ಕೊಡ್ಬೇಕಾದ್ರೆ ಅವ್ರೆಲ್ಲ ಎಣಿಸ್ತಾರೆ ನಿಜಾಂಶಿ, ಅವ್ರ ಮೇಲೆ ನೀವು ದುಡ್ಡು ಕೊಟ್ಟಿರ್ತಾರೆ ಅವ್ರು ಎಣಿಸೋದು. ನಾವೇ ಒಂದು ಇವ್ರು ಎಣಿಸ್ಕೊಳ್ಬೇಕಲ್ವಾ, ಇಲ್ಲಾಂದ್ರೆ ನಾಳೆ 8 ಕೋಟಿ ನೀವು ಕಡಿಮೆ ಶಶಿ ಬಂದಿದೆ ನಿಮ್ಮದು ಅಂತ demand ಹೇಳೋದು. ಮಾಡಿದ್ದಾರೆ. ಯಾವ್ದು ಇದೆಯಾ ನಿಮ್ಗೆ? ಇಲ್ಲ, ನೀವೇ ಭಯ ಇದೆಯಾ ಕೇಳಿದ್ದು. ನಿಮ್ಗೆ? ಆಮ್ ಆದ್ಮಿ ನೀವು ಪಾರ್ಟಿ ಕೇಳಿ. ಮೇಲೆ Thank you, thank you. ಶಶಿಧರ್ ಆರಾಧ್ಯ Thank you, ಮೇಲೆ thank you. ಭಯ ಇದೆಯಾ? ಹೇಳ್ತೀನಿ ನೋಡಿ. ನಾನು ಮಾತಾಡ್ತೀನಿ ಅಂತ ಅಷ್ಟು ಭಯ ಇದೆಯಾ ನಿಮ್ಗೆ? ಇಲ್ಲ ಸರ್, ಅದಕ್ಕೋಸ್ಕರ ನೀವು ಒಳ್ಳೆಯವರು, ಆದ್ರೆ ನಿಮ್ಮ ಆರ್ಗ್ಯುಮೆಂಟ್ ಇದೆಯಲ್ಲ ಇಟ್ ಇಸ್ ವೆರಿ ಪ್ರೋ ಬಿಜೆಪಿ. ಅದ್ ಬಿಟ್ಬಿಡಿ, ಚಾನ್ಸ್ ಸಿಕ್ಕಿದ್ರೆ ಅದನ್ನೇ ಗೋಲಿ ಹೊಡೆದು ಹೇಳ್ಬೇಡಿ. ಬಿಟ್ಬಿಡಿ ಅಂತ ನಾವು ಹೇಳ್ತಾರೆ. ನ್ಯಾಯದ ಪರ, ಸತ್ಯದ ಪರ ಇದೀವಿ, ಪ್ರಾಮಾಣಿಕ ಪರವಾಗಿ ಇದೀವಿ. ವೆಯ್ಟ್ ಮಾಡೋಣ ನಾಗೇಂದ್ರ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿ. ಎಲ್ಲಿಯವರೆಗೆ ಸದನವನ್ನು ಈಗ ಆಲ್ರೆಡಿ ಒಂದು ಸೋಮವಾರದವರೆಗೆ ಮುಂದೂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತಾ ಅಥವಾ ನಾಗೇಂದ್ರ ರಾಜೀನಾಮೆ ಪಡ್ಕೊಳ್ತಾರಾ ನೋಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.